ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಅಭಿರುಚಿ. ಇವತ್ತು ನಾನು ಈಸಿಯಾಗಿ ಮಾಡ್ತಕ್ಕಂಥ ಒಂದು ಕಿಚಡಿಯ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಇದೇನು ಅಂತ ನೋಡಿ, ರವೆ ಅಲ್ಲ, ಇದು ಮಿಲ್ಲೆಟ್, ಅರ್ಕ ರೈಸ್ ಅಂತ ಹೇಳ್ತಾರೆ. ಇದನ್ನು ಕೋಡೋ ಮಿಲ್ಲೆಟ್ ಅಂತ ಸಹ ಕರೀತಾರೆ. ನಾನು ಅರ್ಧ ಲೋಟ ಅರ್ಕ ಮಿಲ್ಲೆಟ್ ಹಾಗೆ ಅರ್ಧ ಲೋಟ ಹೆಸರು ಬೇಳೆನ ತಗೊಂಡಿದ್ದೀನಿ. ಇವೆರಡನ್ನೂ ಒಟ್ಟು ಹಾಕಿಬಿಟ್ಟು ಚೆನ್ನಾಗಿ ತೊಳೆದಿಟ್ಕೊಳ್ಳೋಣ. ಈ ಕೋಡೋ ಮಿಲೆಟ್ ಏನಿದೆ, ಇದನ್ನು ಬ್ಯಾಲೆನ್ಸ್ಡ್ ಡಯಟಲ್ಲಿ ಯೂಸ್ ಮಾಡ್ತಾರೆ. ನೋಡಿ, ಕುಕ್ಕರ್ನ ಕಾಯಕ್ಕಿಟ್ಬಿಟ್ಟು ನಾನು ಅರ್ಧ ಸ್ಪೂನ್ ತುಪ್ಪನ ಹಾಕ್ಕೋತಾ ಇದ್ದೀನಿ. ಡಯಟ್ಗಾಗಿ ಮಾಡ್ತಕ್ಕಂಥ ರೆಸಿಪಿ, ಜಾಸ್ತಿ ತುಪ್ಪ ಎಣ್ಣೆ ಹಾಕೋದು ಬೇಡ. ತುಪ್ಪ ಕಾದಿದೆ. ನಾನು ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಗೆ 1 ಸ್ಪೂನ್ ಜೀರಿಗೆನ ಹಾಕ್ಕೊಂಡು ಸಿಡಿಸ್ಕೊತಾ ಇದ್ದೀನಿ. ಇವೆರಡು ಸಿಡ್ದಾದ್ಮೇಲೆ ಒಂದು 5-6 ಕರಿಬೇವಿನ ಎಲೆನ ಹಾಕ್ಕೊಂಡು ಹುರಿತಾ ಇದ್ದೀನಿ. ಜೊತೆಯಲ್ಲಿ ಒಂದು 3 ಹಸಿಮೆಣಸನ್ನು ಸಿಗೆದು ಹಾಕ್ತಾಯಿದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಹಸಿಮೆಣಸನ್ನು ಹಾಕ್ಕೊಳ್ಳಿ. ಇವನ್ನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ. ಹಾಗೆ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಆಪ್ಷನಲ್ ಇಲ್ಲಿ. ನೀವೇನಾದ್ರು ವಾರ ಉಪವಾಸ ವ್ರತಕ್ಕೆ ಕಿಚಡಿ ಮಾಡ್ಕೊತಿದ್ದೀರಿ ಅಂತಾದರೆ ಈರುಳ್ಳಿನ ಸ್ಕಿಪ್ ಮಾಡ್ಬೋದು. ನೋಡಿ, ಜೊತೆಯಲ್ಲಿ ನಾನು ಒಂದು 1/4 ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿನೂ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈ ಅರ್ಕ ಮಿಲ್ಲೆಟಲ್ಲಿ ಬೇಕಾದಷ್ಟು ಡಯಟರಿ ಫೈಬರ್ಸ್ ಇದೆ. ಅದೇ ರೀತಿ ಪ್ರೋಟೀನು, ಎಸೆನ್ಷಿಯಲ್ ವೈಟಮಿನ್ ಆ್ಯಂಡ್ ಮಿನರಲ್ಸು ಹೇರಳವಾಗಿದೆ. ನೋಡಿ, ನಾನು ಒಂದು 1/4 ಸ್ಪೂನ್ ಆಗೋಷ್ಟು ಇಂಗನ್ನು ಸಹ ಹಾಕ್ಕೊಂಡಿದ್ದೀನಿ. ಹಾಗೆ ಈಗ 2 ಮೀಡಿಯಮ್ ಸೈಜ್ ಟೊಮೆಟೊನ ಹೆಚ್ಚಾಗ್ತಾ ಇದ್ದೀನಿ. ಈ ಟೊಮೆಟೊ ಮೆತ್ತಗಾಗಿ ಮ್ಯಾಶ್ ಆಗೋ ತನಕ ನಾವಿದನ್ನು ಹುರ್ಕೋಬೇಕು. ಈಗ ನಾನು ಮನೇಲಿದ್ದ ವೆಜಿಟೇಬಲ್ಸ್, ಬೀನ್ಸ್, ಕ್ಯಾರೆಟ್ ಹಾಗೆ ನವಿಲುಕೋಸನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಯಾವ ವೆಜಿಟೇಬಲ್ಸ್ ಇದೆ ಅದನ್ನು ಹಾಕ್ಬೋದು. ಇಲ್ಲ ಪಾಲಕ್ ಅಥವಾ ಸಬ್ಬಸಿಗೆ ಸೊಪ್ಪಿದ್ರೂ ಸಹ ಮನೇಲಿ ಅದನ್ನು ಸಹ ಇದ್ರ ಜೊತೆ ಸೇರಿಸ್ಕೊಬೋದು. ಈಗ ಇವಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ. ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಇದು ಡೈಜೆಷನ್ನ ಇಂಪ್ರೂವ್ ಮಾಡುತ್ತಂತೆ. ಅದೇ ರೀತಿ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ನ ಹಾಗೆ ಬ್ಲಡ್ ಶುಗರ್ ಲೆವೆಲ್ನ ಇದು ಕಡಿಮೆ ಮಾಡಿಬಿಟ್ಟು ಹಾರ್ಟ್ ಡಿಸೀಸಸ್, ಕಿಡ್ನಿ ಡಿಸೀಸಸ್ನ ರಿಸ್ಕ್ನ ಇದು ಕಡಿಮೆ ಮಾಡುತ್ತಂತೆ. ನೋಡಿ, ನಾನು ಮಿಲ್ಲೆಟ್ ಮತ್ತು ಬೇಳೆನ ತೊಳೆದಿಟ್ಕೊಂಡಿದ್ದೆ. ಈಗ ಅದನ್ನು ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಗ್ಲುಟೆನ್ ಫ್ರೀ ಆಗಿರೋದ್ರಿಂದ ಈ ಗ್ಲುಟೆನ್ ಇಂಟಾಲರೆನ್ಸ್ ಇದ್ದವರು ಗೋಧಿ ಬದಲು ಇದನ್ನು ತಿನ್ನಬಹುದು. ಅದೇ ರೀತಿ ಇದರಲ್ಲಿ ಫಾಸ್ಫರಸ್ ಬೇಕಾದಷ್ಟು ಇರೋದ್ರಿಂದ ಇದು ಬೋನ್ ಹೆಲ್ತಿಗೂ ತುಂಬ ಒಳ್ಳೆಯದಂತೆ. ನಾನು ಯಾವ ಲೋಟದಲ್ಲಿ ಮಿಲ್ಲೆಟ್ ಮತ್ತು ಬೇಳೆನ ಅಳತೆ ಮಾಡ್ಕೊಂಡಿದ್ದೆ, ಈಗ ಅದೇ ಲೋಟದಲ್ಲಿ 3.25 ಲೋಟ ನೀರನ್ನು ಹಾಕ್ತಾಯಿದ್ದೀನಿ. ಈ ಕಿಚಡಿ ಹದ ಹೇಗಿರುತ್ತೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಇದು ತುಂಬ ಗಟ್ಟಿಯಾಗಿ ಮಾಡ್ತಕ್ಕಂಥ ಒಂದು ತಿಂಡಿ ಅಲ್ಲ. ಈಗ ಇದಿಷ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾವು ಸೇರಿಸ್ಕೊಂಡು ಮತ್ತೊಮ್ಮೆ ಕೈ ಆಡಿಸೋಣ. ಈ ಕೋಡೋ ಮಿಲ್ಲೆಟಲ್ಲಿ ಬಿ ವಿಟಮಿನ್ ಬೇಕಾದಷ್ಟಿದೆ. ಅದರಿಂದ ಇದು ನಮ್ಮ ನರ್ವಸ್ ಸಿಸ್ಟಮ್ ಸರಿಯಾಗಿ ಫಂಕ್ಷನ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತಂತೆ. ಅದೇ ರೀತಿ ಇದು ಬಾಡಿನ ಡಿಟಾಕ್ಸಿಫೈ ಮಾಡುತ್ತಂತೆ. ನೋಡಿ, ಈಗ ನಾನು ಕುಕ್ಕರ್ ಮುಚ್ಚಳ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ತಾ ಇದ್ದೀನಿ. 1 ವಿಷಲ್ ಬರೋ ತನಕ ನೀವು ಬೇಯಿಸಬೇಕಾಗುತ್ತೆ. ನೋಡಿ, ಈಗ 1 ವಿಷಲ್ ಬಂದಿದೆ. ಪರ್ಫೆಕ್ಟಾಗಿ ಕಿಚಡಿ ಬೆಂದಿದೆ. ಜಾಸ್ತಿ ವಿಷಲ್ ಕೂಗಿಸಿದ್ರೆ ಅರ್ಕ ರೈಸ್ ಕರಗಿ ಮ್ಯಾಶ್ ಆಗಿ ಹೋಗುತ್ತೆ. ಹಾಗಾಗಬಾರ್ದು. ನೋಡಿ, ಈಗ ಪರ್ಫೆಕ್ಟಾಗಿ ಇದು ಬೆಂದಿದೆ. ಕೊನೆಯದಾಗಿ ಸಣ್ಣದಾಗಿ ಹೆಚ್ಚಿರ ಕೊತ್ತಂಬರಿ ಸೊಪ್ಪನ್ನು ನಾವು ಹಾಕಿ ಕೈ ಆಡಿಸ್ಬಿಟ್ರೆ ರುಚಿಯಾದ, ಆರೋಗ್ಯಕರವಾದ, ದಿಢೀರಂತ ತಯಾರು ಮಾಡ್ಕೊಬೋದಾದ ಕೋಡೋ ಮಿಲ್ಲೆಟ್ ಅಥವಾ ಅರ್ಕ ರೈಸ್ನ ರೆಸಿಪಿ ರೆಡಿ ಇದೆ. ನೀವು ಮಾಡಿ ತಿಂದು ನೋಡಿ. ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.